ಈ ಹೊಳೆನಲ್ಲಿ ಏನು ಜನ ದಾಟ್ತಾ ಇದ್ದಾರೆ, ಆ್ಯಕ್ಚುಲಿ ಒಂದು 2-3 ದಿವಸದಿಂದ ತುಂಬ ಲಕ್ಷಾಂತರ ಜನ ದಾಟಿದ್ದಾರೆ. ಮಾದೇವ ಬಾರೋ ಸ್ವಾಮಿ ಮಲಯಾಮ ದೇವ ಬಾರೋ. ಏನು ಡಿ ಬಾಸ್ನ ಕರ್ಕೊಂಡು ಹೋಗ್ತಾ ಇದ್ದೀರೇನಪ್ಪ? ಸಡನ್ ನೀರು ಬಿಟ್ರು ಅಂತ ರಾತ್ರಿನಲ್ಲಿ. ಸೊ ಅವಾಗ ಡೆತ್ ಆಗುತ್ತೆ, ಒಂದು 2-3 ಡೆತ್ ಆಗುತ್ತೆ. ನನಗೆ ಸರಿಯಾದ ಮಾಹಿತಿ ಇಲ್ಲ. ಮೆತ್ತಿಗೆ ಯಾಕೆ ಅವ್ರಿಗೆ ಆಗಲ್ವಾ? ಓ, ಮತ್ತೆ ಇನ್ನು ಅಲ್ಲಿ ತನಕ ನಡಿಬೇಕಲ್ಲ ಅವರು? ನೀರು ಜಾಸ್ತಿ ಇತ್ತು, ಯಾಕೆ ಫುಲ್ಲು. ಈ ಸಾರಿ ಮಾತ್ರ ಕಮ್ಮಿ ಐತೆ, ಆರಾಮಾಗಿ ಬರ್ಬೋದು. ಎದೆ ಮಟ್ಟ ತನಕ ಐತೆ ಹೋದ್ ಸಾರಿ. ಇಲ್ಲಿ ವಾಟರ್ ಡೆಪ್ತ್ ಸ್ವಲ್ಪ ಜಾಸ್ತಿ ಇದೆ. ಸೊ ಹಂಗಾಗಿ ಇಲ್ಲಿ ಬರೋದು ನಿಧಾನ ಆಗತ್ತೆ ಜನ. ಗಿಲ್ಲಿ ಅಲ್ಲಪ್ಪ, ಮಾದಪ್ಪ ಅನ್ನಪ್ಪ. ಗಿಲ್ಲಿ ಅಂತೀಯಲ್ಲ ನೀನು. ತುಂಬ ವರ್ಷದಿಂದ ಅನ್ಕೊಳ್ತಾ ಇದೆ, ಮಹದೇಶ್ವರನ ಬೆಟ್ಟಕ್ಕೆ ನಡ್ಕೊಂಡು ಹೋಗುವಂಥವ್ರು ಹೊಳೆ ದಾಟೋದು ಎಷ್ಟು ಕಷ್ಟ ಇರುತ್ತೆ, ಅದನ್ನೆಲ್ಲ ಒಂದಷ್ಟು ಜನಕ್ಕೆ ತೋರಿಸ್ಬೇಕು. ತುಂಬ ಜನಕ್ಕೆ ಆ ಕಡೆ ಭಾಗದವ್ರಿಗೆ ಗೊತ್ತಿರಲ್ಲ. ಹಾಗೆ ತುಂಬ ಜನ ನಡಿಬೇಕು ಅಂತ ಇರೋರಿಗೆ ಏನೆಲ್ಲ ಮಾಹಿತಿಯನ್ನು ಕೊಡ್ಬೋದು, ಅಷ್ಟೆಲ್ಲ ಮಾಹಿತಿ ಕೊಡೋದಕ್ಕೆ ನಾನಿವತ್ತು ಕಾವೇರಿ ಹೊಳೆಯನ್ನು ದಾಟಿ ಆ ಭಾಗಕ್ಕೆ ಹೋಗಿ ಮತ್ತೆ ಹೇಗೇನು ಈ ಭಾಗಕ್ಕೆ ಹೋಗಿ ವಾಪಸ್ ಬಂದು ಮಧ್ಯದಲ್ಲಿ ಏನೆಲ್ಲ ಸಿಗ್ತಾರೆ ಜನಗಳನ್ನೆಲ್ಲ ಮಾತಾಡಿಸಿ ಏನೆಲ್ಲ ಪ್ರಿಪ್ರೇಷನ್ಸ್ ಇದೆ ಪ್ರತಿಯೊಂದನ್ನು ತೋರಿಸ್ತೀನಿ ಈ ಬ್ಲಾಗಲ್ಲಿ. ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ. ಕಲಾವಿದ ಅಂತ. ಕಲಾವಿದ ನಿಜವಾದ ಹೆಸರು? ಏಯ್ ಮಾದಪ್ಪ ಅನ್ನೋ ಹೋಗ್ಬೇಕಾರೆ 2 ವರ್ಷದ 3 ವರ್ಷದ ಮಕ್ಕಳಿಂದ ಹಿಡಿದು 75 ವರ್ಷ 80 ವರ್ಷದವರೆಗೂ ಪ್ರತಿಯೊಬ್ಬರು ನಡೀತಾ ಇದ್ದಾರೆ. ಫಾಲೋ ಮಾಡ್ತಾ ಇದೆಯಾ? ಯಾವ ಊರು? ಅಂದರೆ ನೀವು ಜೊತೆನಲ್ಲಿ ರಾತ್ರಿ ನಡೆಯೋಕ್ಕೆ ಅನುಕೂಲ ಆಗಲಿ ಅಂತ ಸೋಲಾರ್ ಲೈಟ್ ಇಟ್ಕೊಂಡು ಹೋಗ್ತಾ ಇದ್ದೀರಿ. ಎಷ್ಟು ಟೈಮು ಹೊಳೆಯನ್ನು ದಾಟಿ ಈ ಕಡೆ ಭಾಗ ಬಂದಿರೋವಂಥದ್ದು ಮಾಡೋವಂಥದ್ದು. ಅಡುಗೆ ಮಾಡಿ ಇಷ್ಟು ದೊಡ್ಡ ದೊಡ್ಡ ಪಾತ್ರೆನೆಲ್ಲ ಇಲ್ಲಿಗೆ ಸಾಗಿಸಿ ಈ ಕಡೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಆ ಕಡೆಗಿನ. ಕೌದಳ್ಳಿಯಿಂದ ಬೆಟ್ಟದಿಂದ ಡೈರೆಕ್ಟ್ ಅಲ್ಲಿ. ಯಾವತ್ತು ನೀವು ರೀಚ್ ಆಗೋದು ಬೆಟ್ಟಕ್ಕೆ? ಬೇರೆ ಟೈಮಲ್ಲಿ ಇಲ್ಲೆಲ್ಲ ನಿಮ್ಗೆ ಓಡಾಡೋಕ್ಕೂ ಬಿಡಲ್ಲ, ಬರೋಕ್ಕೂ ಬಿಡಲ್ಲ. ಫಸ್ಟ್ ಆಫ್ ಆಲು ವೆಸ್ಟರ್ನೈಸೇಷನಲ್ಲಿ ಈ ಥರ ಯಾತ್ರೆಗಳೇನಿದೆ, ಮಾದಪ್ಪನ ಯಾತ್ರೆ ಆಗಿರ್ಬೋದು, ಧರ್ಮಸ್ಥಳಕ್ಕೆ ಹೋಗೋರಾಗಿರ್ಬೋದು, ತಿರುಪತಿಗೆ ಹೋಗೋರಾಗಿರ್ಬೋದು, ನಮ್ಮ ಪರಂಪರೆ, ನಮ್ಮ ಪದ್ಧತಿಗಳು, ನಮ್ಮ ಧರ್ಮ, ಸೊ ಇದೆಲ್ಲ ಮುಂದಿನ ಪೀಳಿಗೆಗೆ ಕರ್ಕೊಂಡು ಹೋಗುವಂಥ ಒಂದು ಆಚರಣೆಗಳಿದೆಲ್ಲ. ಸ್ನೇಹಿತರೆ, ಮಹಾಶಿವರಾತ್ರಿ ಬರ್ತಾ ಇದೆ. ಮಹಾಶಿವರಾತ್ರಿ ಅಂಗವಾಗಿ ಮಹದೇಶ್ವರನ ಬೆಟ್ಟಕ್ಕೆ ನಡ್ಕೊಂಡು ಹೋಗೋರ ಸಂಖ್ಯೆ ಅಪಾರ. ಎಲ್ಲ ಕಡೆಯಿಂದ ಬರ್ತಾರೆ. ಕನಕಪುರದ ಮಾರ್ಗವಾಗಿ ಬಂದು ಏಳ್ಗಳ್ಳಿ ಹತ್ರ ಫಸ್ಟ್ ಹಾಲ್ಟ್ ಇದ್ದು, ಏಳ್ಗಳ್ಳಿವರೆಗೂ ಗಾಡೀಲಿ ಬರೋರು ಇರ್ತಾರೆ. ಏಳ್ಗಳ್ಳಿವರೆಗೂ ನಡ್ಕೊಂಡು ಬಂದು ತಿರ್ಗಾ ಇಲ್ಲಿ ನದಿ ದಾಟಬೇಕು, ಕಾವೇರಿ ನದಿ ದಾಟಿ ಸಂಗಮದಲ್ಲಿ ಹೋಗುವಂಥದ್ದು. ಸೊ ಅದನ್ನು ತೋರಿಸ್ಲಿಕ್ಕೆ ಬಂದಿದ್ದೀನಿ ನಾನಿವತ್ತು. ಆ್ಯಕ್ಚುಲಿ ನಿನ್ನೆಯಿಂದ ಶುರುವಾಗಿರೋದು. ನಿನ್ನೆ ತುಂಬ ಜನ ಬಂದು ಇಲ್ಲಿ ಏಳ್ಗಳ್ಳಿಲಿ ಹಾಲ್ಟ್ ಇರ್ತಾರೆ. ಒಂದು ರೌಂಡ್ ಏಳ್ಗಳ್ಳಿ ಒಳಗೆ ಕೂಡ ಕರ್ಕೊಂಡು ಹೋಗ್ತೀನಿ. ನಾನು ಅದೇ ಪಾಯಿಂಟಲ್ಲಿದ್ದೀನಿ. ನನ್ನ ಹಿಂದೆ ಬೋರ್ಡೆಲ್ಲ ಕಾಣಿಸ್ತಾ ಇರ್ಬೋದು. ಫಸ್ಟ್ ಪಾಯಿಂಟ್ ಇದು. ನಿನ್ನೆ ನನ್ನ ಪ್ರಕಾರ ಸುಮಾರು ಒಂದು 10,000 ಜನ ಇದ್ದರು ಅಂತ ಹೇಳಲಾಗತ್ತೆ. ಎಲ್ಲಿ ಏಳ್ಗಳ್ಳಿನಲ್ಲಿ ರಾತ್ರಿ ಹಾಲ್ಟ್ ಇದ್ದು, ಕ್ಯಾಂಪ್ ಇದ್ದು, ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಹೊರಟ್ಬಿಟ್ಟಿರ್ತಾರೆ ನದಿ ದಾಟಕ್ಕೆ. ತುಂಬ ಜನ ಬರ್ತಾ ಇದ್ದಾರೆ. ಸೊ ಒಂದಷ್ಟು ಜನ ಮಾತಾಡಿಸಿ ಎಲ್ಲೆಲ್ಲಿ ನದಿ ದಾಟ್ತಾರೆ, ಎಲ್ಲಿ ಯಾವ ಪಾಯಿಂಟ್ ಮಾಡಿದ್ದಾರೆ, ಹಾಗೆ ಏಳ್ಗಳ್ಳಿನಲ್ಲಿ ಏನೆಲ್ಲ ವ್ಯವಸ್ಥೆ ಇರತ್ತೆ ಉಳ್ಕೊಳ್ಳೋದಕ್ಕೆ ಅಂಥೇಳಿ ನಾನು ತುಂಬ ಮುಂಚೆ ಏಳ್ಗಳ್ಳಿದು ಒಂದು ವಿಡಿಯೋ ಮಾಡಿದ್ದೆ. ಸೊ ನೋಡಿ, ಇದು ಶ್ರೀ ಶ್ರೀ ಶಿವಶರಣೆ ತಾಯಿ ಮುದ್ದಮ್ಮನವರ ಶ್ರೀ ಶ್ರೀ ಶಿವಾಲ್ದ ಮೂರ್ತಿಯವರ ಪುಣ್ಯಕ್ಷೇತ್ರ ಅಂತ ಹೇಳಿ ಇಲ್ಲೊಂದು ಆರ್ಚ್ ನೋಡ್ಬೋದು. ಏಳ್ಗಳ್ಳಿ 1 ಕಿಲೋಮೀಟ್ರ್ ಈ ಕಡೆ ಸೀದಾ ಹೋದರೆ ಸಂಗಮ, ಮೇಕೆದಾಟು, ಚುಂಚಿ ಫಾಲ್ಸು ಈ ಕಡೆನೇ. ಸೊ ಹಾಗೆ ನೋಡಿ, ಇದು ಕನಕಪುರ ದಾರಿ, ಕನಕಪುರದಿಂದ ಬರುವಂಥದ್ದು. ಸೊ ಈಗ ನಮ್ಮ ಪ್ರಯಾಣ ಬಂದು ಏಳ್ಗಳ್ಳಿ ಕಡೆ, ಏಳ್ಗಳ್ಳಿ ಒಳಗೆ ಕರ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ಇವತ್ತು 2 ವೀಲರ್ನಲ್ಲೇ ಬಂದಿದ್ದೀನಿ. ಯಾಕಂತ ಹೇಳಿದ್ರೆ ಒಳಗಡೆ ಎಲ್ಲ ಹೋಗ್ಲಿಕ್ಕೆ ಹಿಂಸೆ ಆದ ಕಾರಲ್ಲಿ ಬಂದರೆ ಅಂತ ಹೇಳಿ. ಸೊ ಬನ್ನಿ ನೋಡಿ, ಇಲ್ಲೊಂದಷ್ಟು ಜನ ಬಂದರು ನೋಡಿ. ಇಲ್ಲಿ ಡ್ರಾಪ್ ತೊಗೊಂಡ್ಬಿಡ್ತಾರೆ. ಇಲ್ಲಿ ಡ್ರಾಪ್ ತೊಗೊಂಡು ಎಗೈನ್ ಇಲ್ಲಿಂದ ನಡ್ಕೊಂಡು ಹೊರಟೋಗ್ತಾರೆ. ಯಾವ ಊರಿಂದನಪ್ಪ ಬರ್ತಾರ ನೀವು? ಸಾತ್ನೂರಿಂದ ಇಲ್ಲಿ ಏಳ್ಗಳ್ಳಿಗೆ ಬಂದ್ರಿ, ಇವಾಗಿಂದ ನಡ್ಕೊಂಡು ಹೋಗ್ತೀರಾ? ಎಷ್ಟು ಜನ ಇದ್ದೀರಿ? 12 ಜನ. ನೋಡಿ, ಇಲ್ಲಿ ಬಂದು ಒಳಗಡೆ ಏಳ್ಗಳ್ಳಿ ಒಳಗೆ ಬಂದು ಏಳ್ಗಳ್ಳಿಯಿಂದ ದರ್ಶನ ಮಾಡಿ ಹೊರಡ್ತಾರೆ ಎಲ್ಲರೂ. ಆಗ್ಲಪ್ಪ, ಎಲ್ಲರಿಗೂ ಒಳ್ಳೇದಾಗಲಿ. ಮಾಡಪ್ಪ. ಸ್ನೇಹಿತರೆ ನೋಡಿ, ಇದೇ ಏಳ್ಗಳ್ಳಿ ಊರು. ಇಲ್ಲೇ ತಾಯಿ ಮುದ್ದಮ್ಮನ ದೇವಸ್ಥಾನ ಇರುವಂಥದ್ದು. ಇನ್ನೇನು ಬಂತು ನೋಡಿ, ಇದೇ ಮುದ್ದಮ್ಮನ ದೇವಸ್ಥಾನ. ತುಂಬ ಮುಂಚೆ ಮಾಡಿದ್ದೀನಿ ವಿಡಿಯೋ. ಚರ್ಮದ ಕಾಯಿಲೆಗಳಿಗೆ, ಚರ್ಮದ ಸಮಸ್ಯೆಗಳಿಗೆ ಭಾಳ ಒಳ್ಳೆಯದು ಅಂತೇಳಿ ಈ ಕ್ಷೇತ್ರ. ನೋಡಿ, ಇದೆಲ್ಲ ಒಳ್ಳೆ ಜಾತ್ರೆ ಮಾಡ್ದಂಗೆ ಮಾಡ್ತಾ ಇದ್ದಾರೆ. ಪೂರ್ತಿ ಜನ ಬಂದು ಇಲ್ಲಿ ಕೂಡ ಎಲ್ಲ ತಿಂಡಿ ಎಲ್ಲ ಕೊಡ್ತಾ ಇದ್ದಾರೆ.
ನೋಡಿ ಇದು ಏಳ್ಗಳ್ಳಿ ಊರಿನ ಮೈನ್ ಜಂಕ್ಷನ್ನು. ತುಂಬ ಜನ ಇಲ್ಲಿ ಸುತ್ತಮುತ್ತ ಜಮೀನುಗಳಲ್ಲಿ ಅವ್ರಿಗೆ ಟೆಂಟ್ಗಳಂದರೆ ಶಾಮಿಯಾನ ಹಾಕಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಹಿಂದಿನ ದಿನ ತುಂಬ ಜನ ಉಳ್ಕೊಂಡಿರ್ತಾರೆ. ಹಾಗೆ ನೋಡಿ ಇಲ್ಲಿದೆ ನೋಡಿ ತಾಯಿ ಮುದ್ದಮ್ಮನವ್ರ ದೇವಸ್ಥಾನ, ಶಿವಶರಣೆ ಮುದ್ದಮ್ಮನವರ ಪುಣ್ಯಕ್ಷೇತ್ರ. ಇಲ್ಲಿ ಎಲ್ಲ ಜಾತ್ರೆ ಥರನೇ ಅನ್ನಿಸ್ತಾ ಇದೆ ನೋಡಿ. ಇಲ್ಲಿ ಬರೋರ್ಗೆ ಅನ್ನದಾನದ ವ್ಯವಸ್ಥೆ ಪ್ರತಿಯೊಂದು ಇರುತ್ತೆ ಇಲ್ಲಿ. ಈ ಥರ ಸಾವಿರಾರು ಜನ ಸಾವಿರಾರು ಕಡೆ ಹಾಕ್ತಾ ಇರ್ತಾರೆ. ಓಹೋ ರವಿ ರವಿ ಅಂತ ಸ್ವಲ್ಪ ಯಾರ್ಯಾರು ಬಂದ್ರಿ? ನಾನು ನಮ್ಮ ಹೆಂಗಸರು, ನಮ್ಮ ತಂಗಿ, ನಮ್ಮ ಎಲ್ಲ ಫ್ಯಾಮಿಲಿನಾ? ಇಲ್ಲಿ ಅವರೇ. ಸರಿ 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 ಸರಿ. ಯಾವಾಗ ಹೊರಟೆ ನೀನು? ಕೊಡ್ತಾ ಇದ್ದೀವಿ ಅಣ್ಣ. ಹೌದಾ? ಓಕೆ. ಬ್ಯಾಟ್ ಎಲ್ಲ ಪೇಂಟ್ ಹುಡುಗರೆಲ್ಲ ಇಲ್ಲಿ ಅವರೇ. ಹಾಂ, ಎಲ್ಲರಿಗೂ ಒಳ್ಳೇದಾಗ್ಲಪ್ಪ. ನೋಡಿ ಇಲ್ಲಿಂದ ದರ್ಶನ ಮಾಡ್ಕೊಂಡು ಏನು ಮಾಡ್ತಾರೆ, ನಾವು ಬಂದಂಥ ದಾರಿ ಒಂದು, ಇವಾಗ ಇನ್ನೊಂದು ದಾರಿನಲ್ಲಿ ಟುವರ್ಡ್ಸ್ ಸಂಗಮ ಹೋಗೋವಂಥದ್ದು ನೋಡಿ. ಈ ದಾರಿನಲ್ಲಿ ಹೊರಡ್ಬಿಡ್ತಾರೆ ಬಂದಂಥ ಭಕ್ತಾದಿಗಳೆಲ್ಲ. ಸಂಗಮದ ಕಡೆ ಈ ದಾರಿಲಿ ಹೋಗಿ ಅಗೇನ್ ಮೈನ್ ರೋಡಿಗೆ ಜಾಯಿನ್ ಆಗ್ತಾರೆ. ನೋಡಿ ಎಲ್ಲ ಒಂದಷ್ಟು ಜನ ಚಪ್ಪಲಿಲಿ ನಡೆಯೋರು ಇರ್ತಾರೆ, ಬ್ಯಾಗ್ಗಳು ಹೊತ್ಕೊಂಡು ಬರಿಗಾಲಲ್ಲಿ ನಡೆಯೋರು ಇರ್ತಾರೆ. ಎಲ್ಲ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇರೋರೆ. ಏನು ಬಿಸಿಲು ಹತ್ಬಿಟ್ರೆ ಬರೀ ಕಾಲಲ್ಲಿ ನಡ್ಕೊಂಡು ಹೋಗೋದು ನೋಡಿ. ಇಲ್ಲಿ ನಾವು ಬಂದಂಥ ಮೈನ್ ರೋಡ್ ಏನಿತ್ತು ಅಲ್ಲಿ ಏಳ್ಗಳ್ಳಿ ಒಳಗೇನು ಬಂದ್ವಿ, ಆ ಪಾಯಿಂಟಿಗೆ ಬಂದ್ವಿ. ಮೀನ್ಸ್ ಅಂದರೆ ಇನ್ನೂ ಸ್ವಲ್ಪ ಮುಂದೆ ಬಂದ್ವಿ. ಆ ಪಾಯಿಂಟ್ ನಮಗೆ ಈ ಕಡೆ ಸಿಗತ್ತೆ. ಇದು ಟುವರ್ಡ್ಸ್ ಕನಕಪುರ, ಇದು ಟುವರ್ಡ್ಸ್ ಸಂಗಮ. ಏನು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿದ್ರು ಪ್ಲಾಸ್ಟಿಕ್ಗಳು ನೋಡಿ. ನೂರಾರು ಕಡೆ ಸಾವಿರಾರು ಕಡೆ ಈ ಥರ ಅರವಣಿಕೆಗಳು ಮಾಡ್ತಾ ಇರ್ತಾರೆ ನೋಡಿ. ಇಲ್ಲೊಂದಷ್ಟು ಊಟಗಳು ಕೊಡ್ತಾ ಇದ್ದಾರೆ, ಊಟ ತಿಂಡಿ ಕೊಡ್ತಾ ಇದ್ದಾರೆ. ನೋಡಿ ಅರವಣಿಕೆ ಮಾಡೋರಾಗಲಿ ಬರೋರಾಗಲಿ ನೋಡಿ ಪ್ಲಾಸ್ಟಿಕ್ಗಳ ಕತೆ ನೋಡಿ. ಅಯ್ಯೋ ಜಾಗ ಅಲ್ಲ, ಪ್ಲಾಸ್ಟಿಕ್ ನೋಡಿ ಎಷ್ಟಿದೆ ನೋಡಿ. ಇಲ್ಲಿ ಸಂಗಮ ವನ್ಯಜೀವಿ ವಲಯಕ್ಕೆ ಸ್ವಾಗತ, ಕಾವೇರಿ ಅಭಯಾರಣ್ಯ. ಆ್ಯಕ್ಚುಲಿ ಇದು ಚೆಕ್ ಪೋಸ್ಟ್, ಇದು ಸಂಗಮದು. ಸೊ ಇಲ್ಲೂ ಕೂಡ ಅರವಣಿಕೆ ವ್ಯವಸ್ಥೆ. ಬಂದಂಥವ್ರು ಇಲ್ಲೂ ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಇಲ್ಲಿಂದ ಮುಂದೆ ಹಳ್ಳಿ ಕಡೆಗೆ. ಹಾಂ, ಬೊಮ್ಮಸಂದ್ರ 7 ಕಿಲೋಮೀಟ್ರ್. ಬೊಮ್ಮಸಂದ್ರ ತಾನೇ ಅದು? ಓಕೆ, ನಾನು ಬೊಮ್ಮನಹಳ್ಳಿ ಅನ್ಕೊಂಬಿಟ್ಟಿದ್ದೆ. ಚೆಕ್ ಪೋಸ್ಟಿಂದ ಆಚೆ ಬಂದಿದ ತಕ್ಷಣ ಈ ಕಡೆಗೆ ಸಂಗಮ ಕಡೆಗೆ ಇದೆಲ್ಲ ಫುಲ್ಲು ಫಾರೆಸ್ಟ್ ರೇಂಜು. ಏನು ಬರೀ ಕಾಲಲ್ಲಿ ಓಡ್ತಾರೆ ಪಾಪ. ಒಳ್ಳೇದು ಮಾಡಲಿ ಮಾದಪ್ಪ ಎಲ್ಲರಿಗೂ. ಇಲ್ಲಿ ನೋಡಿ, ಇಲ್ಲಿ ಮಜ್ಜಿಗೆ ಕೊಟ್ಟಿದ್ದಾರೆ. ಮಜ್ಜಿಗೆ ಪ್ಯಾಕೆಟ್ಗಳು ಅಟ್ಲೀಸ್ಟ್ ಒಂದು ಡಸ್ಟ್ಬಿನ್ ಮಾಡಿ ಇಟ್ಬಿಟ್ರೆ ಮಾಡೋವಂಥವ್ರು ಇನಿಷಿಯೇಟಿವ್ ತೊಗೊಬೇಕಿದ್ದಾರೆ. ಮಾಡೋವಂಥವ್ರು, ಕುಡಿಯೋವಂಥವ್ರು. ನೋಡಿ ಬರೀ ಮಜ್ಜಿಗೆ ಪ್ಯಾಕೆಟ್ ಅಟ್ಲೀಸ್ಟ್ ಮಾಡೋವಂಥ. ಉದ್ದಕ್ಕೂ ಜನ ಸಂಗಮ ಫಾರೆಸ್ಟಲ್ಲಿ. ಮಾತ್ರ ಊಟ ತಿಂಡಿಗೆ ಏನು ಸಮಸ್ಯೆ ಇಲ್ಲ. ಇಲ್ಲೊಂದಷ್ಟು ಜನ ಹಾಲ್ಟ್ ಇದ್ರೆ ಇದೊಂಥರ ಜಂಕ್ಷನ್ ಪಾಯಿಂಟ್ ಇದೆ. ಇಲ್ಲೊಂದು ದೇವಸ್ಥಾನ ಇದೆ. ಏನೊಂದು 10-15 ಸಾವಿರ ಜನ ಇದ್ರಂತೆ. ನನಗೆ ಕರೆಕ್ಟಾಗಿ ಯಾರೂ ಹೇಳಲಿಲ್ಲ. 10-15 ಸಾವಿರ ಜನ ಇದ್ರು ಅಂತ ರಫಾಗಿ ಹೇಳಿದರು. ಎಲ್ಲ ಬೆಳಗಿನ ಜಾವ 3 ಗಂಟೆ 4 ಗಂಟೆ ಅಷ್ಟೊತ್ತಿಗೆ ಹೊರಡೋಕ್ಕೆ ಶುರು ಮಾಡಿಬಿಟ್ರಂತೆ ನೋಡಿ. ಇದೆಲ್ಲ ಸಂಗಮ ಘಾಟ್ ಸೆಕ್ಷನ್ನು, ಫಾರೆಸ್ಟು. ಏನು ಘಾಟ್ ಸೆಕ್ಷನಲ್ಲಿ ಒಂದು ಸಾರಿ ಬಸ್ಸಲ್ಲಿ ಬಂದ್ಬಿಟ್ಟು ನಾನು ಕಾಲೇಜ್ ಡೇಸಲ್ಲಿ ಬಸ್ ಹತ್ತಲ್ಲ. ಬಸ್ಸಲ್ಲಿ 120 ಜನ ಅವರೇ. ಬಸ್ಸಲ್ಲಿ ಯಾರೂ ಇಳಿತಾ ಇಲ್ಲ, ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಈ ಘಾಟ್ ಸೆಕ್ಷನ್ ನೋಡಿ ತುಂಬ ಅಪ್ಪಿದೆ ಇದು. ಏನು ಅವ್ನು ನಿಲ್ಲಿಸ್ತಾನೆ, ಇಳೀರಪ್ಪ ಇಳೀರಿ ಅಂತಾನೆ ಕಂಡಕ್ಟರ್ ಡ್ರೈವರು. ಯಾರೂ ಇಳಿತಾ ಇಲ್ಲ, ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಲಾಸ್ಟ್ ಬಸ್ ಬೇರೆ ಅದು. ನಾವು ಮನೇಲಿ ಹೇಳ್ದೆ ಬಂದಿದ್ವಿ, ಮನೇಲಿ ಒದೆ ಬೀಳ್ತದೆ ಅಂತ ಅದು ಬೇರೆ ಭಯ ನಮಗೆ. ನಿಧಾನವಾಗಿ ಚಲಿಸಿ ತಿರುವು. ನನಗೊಂದು 2 ಅಪ್ ಮಾತ್ರ ಭಾಳ ಜೋರಾಗಿದೆ.
ಮಡಿವಾಳ ದೇವಸ್ಥಾನ ಸಿಗುತ್ತೆ. ನಾನು ಅದು ಕೂಡ ವಿಡಿಯೋ ಮಾಡಿದ್ದೀನಿ ನೋಡಿ. ಲೆಫ್ಟ್ ಏನಿದೆ ರೋಡು, ಮಡಿವಾಳ ಶಿವನಾಂಕರೇಶ್ವರ ದೇವಸ್ಥಾನ ಅಂತ, ಅದು ಸಖತ್ತಾಗಿದೆ. ನೋಡಿ ಈ ಕಡೆ ಈ ನಾಟಿ ಹಸುಗಳನ್ನ ಹಿಂಗೆ ಬಿಟ್ಬಿಡ್ತಾರೆ. ಒಂದೊಂದು ಮೂಗ್ ದಾರನೇ ಇಲ್ಲ ಅಂದ್ಕೊಳ್ಳಿ, ಒಂದೊಂದೇನು ಕಾಡಿಗೆ ಬಿಟ್ಬಿಡ್ತಾರೆ ಮೇಯ್ಯಕ್ಕೆ. ಕರೆಕ್ಟಾಗಿ ತುಪ್ಪ ಮಾಡೋರು ಸಿಕ್ಕಿದ್ರೆ ಇಲ್ಲಿ ಒಳ್ಳೆ ನಾಟಿ ತುಪ್ಪ ಸಿಗತ್ತೆ ನೋಡಿ. ಇದು ಆ್ಯಕ್ಚುಲಿ ಚೆಕ್ ಪೋಸ್ಟ್ ಪಾಯಿಂಟ್. ಇದು ಲಾರಿ ಏನು ಬರ್ತಾ ಇದೆ ಅಲ್ಲಿಂದ ಬೊಮ್ಮಸಂದ್ರಕ್ಕೆ ಹೋಗೋದು, ಹೊಳೆ ದಾಟ್ಲಿಕ್ಕೆ. ಸೀದಾ ಹೋದರೆ ಸಂಗಮಕ್ಕೆ ಬರ್ತೀವಿ. ಹಂಗೆ ಲೈನಲ್ಲಿ ಇಟ್ಕೊಂಡಿರು. ಈ ದಾಟೋರೆಲ್ಲ ಬೊಮ್ಮಸಂದ್ರ ಕಡೆಯಿಂದನ ದಾಟ್ತಾ ಇರೋದು? ಅಂದರೆ ಎಷ್ಟು ತುಂಬ ಜನ ಹೊರಟಿದಾರ ಬೆಳಗ್ಗೆಯಿಂದ? ನೈಟಲ್ಲೂ ದಾಟಿದ್ರಾ? ಹಾಂ. ಎಲ್ಲಿ ಬೊಮ್ಮಸಂದ್ರದಲ್ಲೇ ಹಾಲ್ಟ್ ಮಾಡಿದ್ರಾ? ಎಷ್ಟು ಜನ ದಾಟಿರ್ಬೋದು ಇವತ್ತು ಬೆಳಗ್ಗೆಯಿಂದ? ಎಷ್ಟು ಜನ ದಾಟಿರ್ಬೋದು ಸರ್ ಇಲ್ಲಿ? ಹಾಂ, ಅಲ್ಲ ನಿಮ್ಮ ಅಂದಾಜಿನ ಪ್ರಕಾರ? ಇನ್ನ ದಾಟ್ತಾ ಇದ್ದಾರೆ. ನೀವು ಎಲ್ಲಿವರೆಗೂ ಓಪನ್ ಬಿಟ್ಟಿರ್ತೀರಿ ಅದನ್ನ? ತಿರ್ಗಾ ರಾತ್ರಿ ಕ್ಲೋಸ್ ಮಾಡ್ತೀರಿ? 7 ಗಂಟೆ ಆಮೇಲೆ ತಿರ್ಗಾ ಕ್ಲೋಸ್ ಮಾಡ್ತೀರಿ, ತಿರ್ಗಾ ನಾಳೆ ಬೆಳಗ್ಗೆ ಓಪನ್ ಆಗುತ್ತೆ. ನಾಳೆನೂ ಬರೋರು ಬರ್ತಾರೆ ಜನ? ಇವತ್ತೇ ಜಾಸ್ತಿ ಆ ಕಡೆ ದಾಟ್. ಓಕೆ ಓಕೆ. ನೋಡಿ ಸ್ನೇಹಿತರೆ, ಇದು ಸೀದಾ ಸಂಗಮ ಇದು. ಸೊ ಇಲ್ಲೇ ಬೊಮ್ಮಸಂದ್ರಕ್ಕೆ ಹೋಗೋ. ನೀವೇನು ಇಲ್ಲಿಂದ ನಡೀತೀರಾ? ಹಾಂ, ಅಲ್ಲಿಂದ ಬೊಮ್ಮಸಂದ್ರದಿಂದಾನೆ. ಇದನ್ನ ಆ್ಯಕ್ಚುಲಿ ಇದೇನಿದೆ ಬೊಮ್ಮಸಂದ್ರ ರೋಡು ಸ್ನೇಹಿತರೆ, ಬೇರೆ ಟೈಮಲ್ಲಿ ಬಿಡಲ್ಲ. ಬೇರೆ ಟೈಮಲ್ಲೆಲ್ಲ ಬ್ಲಾಕ್ ಮಾಡಿಬಿಡ್ತಾರೆ. ಆ ಕಡೆ ಹೋಗ್ಬೋದು ಅಷ್ಟೇ ಸಂಗಮಕ್ಕೆ. ಈ ಕಡೆನೇ ಬೊಮ್ಮಸಂದ್ರ. ಹಂಗೆ ತಾನೇ ಮುಂದೆ ಗಾಳಿ ಬೋರೆಗೆ ಹೋಗೋದು. ಇದು ಅಲ್ಲ ನದಿ ಹತ್ರಕ್ಕೆ ಹೋಗುತ್ತೆ ಅಷ್ಟೇ ಅದು. ಹಾಂ, ಈ ಬೊಮ್ಮಸಂದ್ರದ ದಾರಿ ಏನಿದೆ ಸ್ನೇಹಿತರೆ, ನಿಮಗೆ ಪಕ್ಕದಲ್ಲೇ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಉದ್ದಕ್ಕೂ ಕಾವೇರಿ ನದಿ ಬರುತ್ತೆ. ಮುಂದೆ ಹೋಗಿ ಸಂಗಮ ಆಗುವಂಥದ್ದು. ಇಲ್ಲಿ ಪಕ್ಕದಲ್ಲಿ ಉದ್ದಕ್ಕೂ ಕಾವೇರಿ ನದಿ. ನಮ್ಗೆ ಇವಾಗ ಎಲ್ಲಿ ನೀರು ಹರಿತ ಕಮ್ಮಿ ಇರುತ್ತೆ ನೋಡಿ, ಅಲ್ಲೇನು ಮಾಡ್ತಾರೆ, ಅಲ್ಲಿ ದಾರ ಕಟ್ಟಿ ಬಿಟ್ಟಿದಾರಂತೆ ನದಿ ದಾಟಲಿಕ್ಕೆ. ಸೊ ಅಲ್ಲಿ ನದಿ ದಾಟೋ ಅಂಥದ್ದು. ಸ್ನೇಹಿತರೆ ನೋಡಿ, ಬಂತು ಬೊಮ್ಮಸಂದ್ರ. ಇದು ಫೈನಲ್ ಡೆಸ್ಟಿನಿ. ಇಲ್ಲಿಂದ ಮುಂದೆ ಯಾರನ್ನೂ ಬಿಡಲ್ಲ. ಇಲ್ಲೇ ಲೆಫ್ಟಲ್ಲಿ ಹೋಗ್ಬೇಕು ಬೊಮ್ಮಸಂದ್ರಕ್ಕೆ ನದಿ ದಾಟಲಿಕ್ಕೆ. ಸೀದಾ ಹೋದರೆ ಗಾಳಿಬೋರೆಗೆ ಹೊರಟೋಗ್ಬಿಡುತ್ತೆ, ಗಾಳಿಬೋರೆ ಫಿಶಿಂಗ್ ಕ್ಯಾಂಪ್ಗೆ. ನೋಡಿ ಇಲ್ಲಿ ಜನ ಇರ್ತಾರೆ ಸ್ಟಾಪ್. ಎಲ್ಲ ಗಾಡಿಗಳಲ್ಲಿ ಟಾಪ್ ಹಾಕ್ಸ್ಕೊಂಡು ಕಮ್ಮಿ ಆಗೋರ ನೋಡೋಣ. ಇಲ್ಲಿರ್ತಾರೆ, ದಾಟ್ಬಿಟ್ಟು ಆ ಕಡೆನೂ ಕ್ಯಾಂಪ್ ಮಾಡ್ತಾರಂತಲ್ಲ. ಇಲ್ಲೊಂದು ಪಾಯಿಂಟ್, ಒಳ್ಳೆ ಜಾತ್ರೆ ಪಾಯಿಂಟ್ ಆದಂಗೆ ಆಗ್ಬಿಟ್ಟೈತೆ. ಇವರು ಸ್ನೇಹಿತರೆ ನಮ್ಮ ಕನಕಪುರದವರು ಲೈಟಿಂಗ್ ಎಲ್ಲ ಮಾಡ್ತಾರೆ. ನಿನ್ನೆ ಬಂದು ಇಲ್ಲೆಲ್ಲ ಲೈಟಿಂಗ್ ಮಾಡಿದ್ರಂತೆ, ಇಲ್ಲೆಲ್ಲ ಲೈಟಿಂಗ್ ವ್ಯವಸ್ಥೆ ಮಾಡಿದ್ರಂತೆ. ನೆನ್ನೆ ಎಷ್ಟೊತ್ತಿಂದ ನೀನು ಇಲ್ಲಿರೋದು? 12 ಗಂಟೆಯಿಂದ ಇದೆಯಾ? 12 ಗಂಟೆಯಿಂದ ಮುಂಚೆಯಿಂದ ಜನ ಬರ್ತಾರ? ಎಷ್ಟು ಲಕ್ಷ? ಇದು ಏನು ಅರವಂಟಿಕೆ ಮಾಡ್ತಾ ಇದ್ದೀರಿ ಇಲ್ಲಿ ಮಾದೇಶ್ವರನ ಬೆಟ್ಟಕ್ಕೆ ಹೋಗುವಂಥವ್ರಿಗೆ? ನಿನ್ನೆಯಿಂದ ಮಾಡ್ತಾ ಇರೋದಾ ಇದು? ನಿನ್ನೆ ಒಂದು 3 ಗಂಟೆಯಿಂದ ಶುರು ಆಯಿತು. ಹಾಂ, ಸತತವಾಗಿ ಬೆಳಗಾನ 24 ಅವರ್. ಓ, ಬೆಳಗಾನ ಕೊಟ್ರಾ? ಬೆಳಗಾನ ಓಕೆ. ಒಂದು 10,000-12,000 ಜನ ನಾವು ಮಾಡಿರ್ಬೋದು. 10,000-12,000 ಜನಕ್ಕೆ ಊಟದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಆಗಿದೆ. ನಮ್ಮ ಥರ ಇಲ್ಲೂ ಇನ್ನೂ 2-3-4 ಕಡೆ ಮಾಡ್ತಾ ಇರ್ತಾರೆ. ಓಕೆ. ನಾವು 10,000 ಜನ. ಎಷ್ಟು ವರ್ಷದಿಂದ ಮಾಡ್ತಾ ಇರೋದು ಇದೆಲ್ಲ? ಇದು 8 ವರ್ಷದಿಂದ ಫಸ್ಟು 2,000 ಜನಕ್ಕೆ ಶುರು ಮಾಡಿದ್ವು. ಹಾಂ, ಹಂಗೆ 2,000-3,000 ಇವಾಗ 15,000 ತನಕ ಬಂದಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗತ್ತೆ. ನೆಕ್ಸ್ಟ್ ನಮ್ಮೆಲ್ಲ
ಸ್ನೇಹಿತರು ಉಪ್ಸಾರು ಮುದ್ದೆ ಮಾಡ್ಬೇಕಂತ ಬಯಸ್ತವ್ರೆ. ಓಕೆ ಓಕೆ ಓಕೆ. ಮತ್ತೆ ನಿನ್ನೆ ಸಾಲೂರು ಮಠದ ನಮ್ಮ ಮಲ್ಲಿಕಾರ್ಜುನ ಸ್ವಾಮೀಜಿ ಬಂದಿದ್ರು. ಮತ್ತೆ ನಮ್ಮ ಶಿವಗಿರಿ ಕ್ಷೇತ್ರದ ಅನ್ನದಾನ ಸ್ವಾಮೀಜಿ ಬಂದಿದ್ರು. ಎಲ್ಲ ಬಂದಿದ್ರ ಇಲ್ಲಿಗೆ? ಬಹಳ ಖುಷಿ ಪಟ್ಟು ಬಹಳ ಖುಷಿ ವ್ಯಕ್ತಪಡಿಸಿದ್ರು. ಜೊತೆಗೆ ಈ ಕಾಡಲ್ಲಿ ಹಿಂಗೆಲ್ಲ ಮಾಡ್ತದೆ. ಹೌದಲ್ವಾ, 15,000 ಜನಕ್ಕೆ ವ್ಯವಸ್ಥೆ ಮಾಡ್ಬೇಕಾದ್ರೆ ಬಹಳ ಕಷ್ಟ ಆಗತ್ತೆ. ನಮ್ಮ ಮಾಧವ್ ನಾಯ್ಕು, ನಮ್ಮ ಸಂಗಮ ಕುಮಾರು, ಓಕೆ ಓಕೆ, ಜಗದೀಶ್ ಹೆಗ್ನಗೂಡಿ, ಮತ್ತೆ ಮಾದೇಶ್ವರ, ನಮ್ಮ ಪ್ರತಾಪ್ ಎಲ್ಲ ಸೇರಿ ಮಾಡ್ತಾ ಇದ್ರಿ. ಎಲ್ಲ ಸೇರಿ ನೆನ್ನೆ ಎಷ್ಟು ಜನ ಇದ್ರು ಅಂದಾಜು? ನೆನ್ನೆ 1 ಲಕ್ಷ ಜನ ಹೋಗವ್ರೆ. 1 ಲಕ್ಷ ಜನ ಹೋಗವ್ರೆ. ನಮ್ಮ ಹತ್ರ ಒಂದು 8,000-9,000 ಜನ ನೆನ್ನೆ ಊಟ ಮಾಡೋರೆ. ನೆನ್ನೆ ಮಾಡೋರೆ. ರಾತ್ರಿ ಬೆಳಗಿಂದೆಲ್ಲ ಸೇರಿ ಒಂದು 12,000-13,000 ಜನ ಊಟ ಮಾಡಿದ್ರು. ಆಗ್ಲಿ ಸರ್. ಆ ಮಾದಪ್ಪ ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇಂಥ ಕಾಡಲ್ಲಿ ಬಂದು ಇಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಮಾಡೋದು ತುಂಬ ಕಷ್ಟದ ವಿಚಾರ. ಆಗಲಿ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ಲ ಇವರೆಲ್ಲ ಕನಕಪುರದವರಾ? ಎಲ್ಲಿ ಕನಕಪುರದಲ್ಲಿ? ಹೌದಾ, ಹೇಳ್ಗಳ್ಳಿ. ಓಕೆ ಓಕೆ. ಬರೋರೆಲ್ಲ ಬರ್ತಾನೆ ಇದ್ದಾರೆ ಎಷ್ಟೊಂದು ಜನ. ನೋಡಿ, ಇದು ಬರ್ತಾ ಇರೋವಂಥವ್ರು. ನಾವೆಲ್ಲ ಅವಾಗ ಇಲ್ಲೆಲ್ಲ ತನಕ ಬಿಡೋರು, ಇಲ್ಲೆಲ್ಲ ಬಂದು ನದಿಗಳೆಲ್ಲ ಆಟ ಆಡ್ತಾ ಇದ್ವಿ. ಅಲ್ಲೆಲ್ಲ ಕ್ಯಾಂಪುಗಳು ಮಾಡೋ ಅಂಥವ್ರು. ನೋಡಿ, ಅಲ್ಲಿ ಆ ಪಾಯಿಂಟಲ್ಲಿ ಜನ ಸಿಕ್ಕಾಪಟ್ಟೆ ಇದ್ದಾರೆ. ನೋಡಿ, ಆ್ಯಕ್ಚುಲಿ ಅದು ನಾವು ಬಂದಂಥ ರಸ್ತೆ ಇದು. ನಡ್ಕೊಂಡು ಹೋಗ್ತಾ ಇದ್ದಾರೆ ಈ ಕಡೆ. ಇಲ್ಲಿ ಅಲ್ಲಲ್ಲೇ ಹಗ್ಗಗಳನ್ನು ಕಟ್ಟಿದ್ದಾರೆ. ನಾನು ತೋರಿಸ್ತೀನಿ. ಬೇರೆ ಟೈಮಲ್ಲಿ ಇಲ್ಲೆಲ್ಲ ನಿಮ್ಗೆ ಓಡಾಡೋಕ್ಕೂ ಬಿಡಲ್ಲ, ಬರೋಕ್ಕೂ ಬಿಡಲ್ಲ. ಫಸ್ಟ್ ಆಫ್ ಆಲು ತುಂಬ ಸ್ಟ್ರಿಕ್ಟಾಗಿ ಮಾಡಿರ್ತಾರೆ. ನೋಡಿ, ಇಲ್ಲಿ ಒಂದು 2-3 ಕಡೆ ದಾರ ಕಟ್ಟಿದ್ದಾರೆ. ತೋರಿಸ್ತೀನಿ. ನೋಡಿ, ಇಲ್ಲಿ ದಾರ ಕಟ್ಟಿದ್ದಾರೆ ದೊಡ್ಡದಾಗಿ. ಇಲ್ಲಿ ದಾಟ್ತಾ ಇದ್ದಾರೆ ನೋಡಿ. ನೋಡಿ, ಇಲ್ಲಿ ಪೊಲೀಸ್ನವರೆಲ್ಲ ಆ ಕಡೆ ಇದ್ದಾರೆ. ನೋಡಿ, ಇಲ್ಲಿ ದಾರ ಕಟ್ಟಿದ್ದಾರೆ ನೋಡಿ. ಈ ಕಡೆ ಅಲ್ಲೊಂದು ಕಟ್ಟಿದ್ದಾರೆ ದಾರನ. ಮತ್ತು ಅಗೇನ್ ಇಲ್ಲಿ ಆ ದಾರ ಇಟ್ಕೊಂಡು ನೀರು ಕಮ್ಮಿಯಲ್ಲಿರುತ್ತೆ ಅಲ್ಲಿ ದಾರ ಬಿಟ್ಟಿದ್ದಾರೆ. ತಿರ್ಗಾ ಈ ಪಾಯಿಂಟ್ನಲ್ಲೂ ಕೂಡ ಒಂದು ದಾರ ಕಟ್ಟಿದ್ದಾರೆ. ಆ ಕಡೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನೋಡಿ, ಇಲ್ಲಿ ಈ ಕಡೆಯಿಂದ ಎಲ್ಲ ದಾಟುವಂಥದ್ದು. ಆ ಕಡೆ ಒಂದು ಪಾಯಿಂಟ್ ಇದೆ, ಬಟ್ ಈ ಕಡೆ ಪಾಯಿಂಟಲ್ಲಿ ಜನ ದಾಟ್ತಾ ಇದ್ದಾರೆ. ಈ ಸಾರಿ ನೀರಿನ ಹರಿವು ತುಂಬ ಕಮ್ಮಿ ಇದೆ. 2022-23 ತುಂಬ ಇತ್ತು. ಆ ಕಡೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ತೀರಾ ದಾಟಬೇಕು. ಇಲ್ಲಿ ನಾನು ಇಷ್ಟೇ ಅಂದ್ಕೊಂಡಿದ್ದೆ, ಅಲ್ಲಿ ದಂಗನೂ ದಾಟೋದಿದೆ ನೋಡಿ. ಕೂಗು, ಇನ್ನೊಂದ್ಸಾರಿ ಕೂಗೋ. ಉಗೇ ಉಗೇ. ಆ್ಯಕ್ಚುಲಿ ಇಲ್ಲಿ ಏನಿದೆ, ನೀರು ಹಳೇದಾಗಿ ಪಾಚಿ ಕಟ್ಟಿದೆ. ತುಂಬ ಹಳೇದಾಗಿದೆ ಮೀನ್ಸ್ ಫ್ಲೋ ಕಮ್ಮಿ ಆಯ್ತಲ್ಲ, ಪಾಚಿ ಆಗಿದೆ ಫ್ಲೋ ಆಗಿ. ಈ ಸುಮ್ಮನೆ ಅಂದ್ಕೊಳ್ಳೋದಷ್ಟೇ ನಾವು ನಡೆಯೋದು ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಾನು ಅಲ್ಲಿಂದ ಆ ಪಾಯಿಂಟಿಂದ ಇಷ್ಟು ಬರೋ ಅಷ್ಟೊತ್ತಿಗೆ ಕಾಲೆಲ್ಲ ನೋವು ಬಂತು. ದೇವ್ರ ಭಕ್ತಿ ನೋಡಿ, ಮಾದಪ್ಪ ಅಂತ ಹೇಳಿ ನಡ್ಕೊಂಡು ಉಗೆ ಹಾಕೊಂಡು ಹೋಗ್ತಾರೆ. ಇಲ್ಲಿಂದ ಇನ್ನೂ ತುಂಬ ದೂರ ನಡಿಬೇಕು. ಉಗೇ 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 ಉಗೇ. ಎಲ್ಲಿಂದ ಎತ್ಕೊಂಬತ್ತಾ ಇರೋದು ದೇವ್ರನ್ನ?
ಬೆಂಗಳೂರಿಂದ ಬನ್ನಿ ಬನ್ನಿ ಈ ಕಡೆ ಬನ್ನಿ ಫಸ್ಟ್. ಯಾವ ಏರಿಯಾ ಬೆಂಗಳೂರಲ್ಲಿ? ಗಣಪತಿಪುರ. ಗಣಪತಿಪುರ. ಯಾವತ್ತು ಹೊರಟ್ರಿ ಅಲ್ಲಿಂದ? ಅಲ್ಲಿಂದ 9ನೇ ತಾರೀಕು ಹೊರಟೆ. 9ನೇ ತಾರೀಕು ಹೊರಟ್ರಿ. ಮೊದಲನೇ ದಿವಸ ಎಲ್ಲಿ ಬಂದು ಹಾಲ್ಟ್ ಆದ್ರಿ? ಇಲ್ಲಿ ಇದರಲ್ಲಿ ಸಂಗಮದಲ್ಲಿ ಆಟ. ಓ ಮೊದಲನೇ ದಿವಸಕ್ಕೆ ಅಲ್ಲಿಂದ ಬಂದ್ಬಿಟ್ರಾ? ಎಷ್ಟು ಕಿಲೋಮೀಟರ್ ಬಂದ್ರಿ ಅಲ್ಲಿಗೆ? ಅಲ್ಲಿಂದ ಒಂದು 90 ಕಿಲೋಮೀಟರ್ ಬಂದಿದ್ದೆ ಒಂದೇ ದಿವಸಕ್ಕೆ. ಏಳ್ಗಳ್ಳಿಲಿ ಹಾಲ್ಟ್ ಆಗಿದ್ರಿ? ಏಳ್ಗಳ್ಳಿಲಿ ಆಟ ಆಗಿಲ್ಲ, ಊಟ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟ. ಹಾ ಮತ್ತೆ ಈಗ ಇವತ್ತು ಹೊರಡ್ತಾ ಇದ್ರಿ 10ನೇ ತಾರೀಕು? 10ನೇ ತಾರೀಕು ಅಂದ್ರೆ ಇಲ್ಲೆಲ್ಲ ಸೇವೆ ಮಾಡ್ಕೊಂಡು ಹೋಗಿ ಇಲ್ಲಿಂದ ಹೋಗಿ ಇದರಲ್ಲಿ ಸಾಗ್ಯದಲ್ಲಿ ಹೋಗಿ ಮಣಿಕೊಂಡು ಸಾಗ್ಯದಿಂದ ಕೌದಳ್ಳಿಯಿಂದ ಬೆಟ್ಟದಿಂದ ಡೈರೆಕ್ಟ್ ಅಲ್ಲಿ. ಯಾವತ್ತು ನೀವು ರೀಚ್ ಆಗೋದು ಬೆಟ್ಟಕ್ಕೆ? ಬೆಟ್ಟಕ್ಕೆ ಇನ್ನ 3 ದಿವಸ ಅಣ್ಣ. ಇನ್ನ 3 ದಿವಸ ಆಗತ್ತೆ. 3 ದಿವಸ ಆಯ್ತದೆ. ಎಷ್ಟು ಜನ ಬಂದಿದ್ದೀರಿ? ನಾವೊಂದು 25 ಜನ 30 ಜನ ಇದ್ದೀವಿ. 25 ಜನ 30 ಜನ ಆಗ್ಲಿ. ಮಾದಪ್ಪ ಒಳ್ಳೇದಾಗ್ಲಿ, ಎಲ್ಲಾರು ಒಳ್ಳೇದ್ ಮಾಡ್ಲಿ. ಕೂಗ್ಬಿಡಿ ಒಂದ್ಸರಿ ಉಗಿ ಹಾಕ್ಬಿಡಿ ಹೇಳ್ತೀನಿ. ಸ್ನೇಹಿತರೆ, ಇಲ್ಲಿ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಗ್ಗ ಏನು ಕಟ್ಟಿದ್ದಾರೆ, ಆ್ಯಕ್ಚುಲಿ 2022-23ರಲ್ಲೂ ತುಂಬ ಓವರ್ಫ್ಲೋ ಇತ್ತು. ಅಂದರೆ ತುಂಬ ಓವರ್ಫ್ಲೋ ಅಂತ ಹೇಳಿದ್ರೆ ಆಲ್ ಆಫ್ ಎ ಸಡನ್ ನೀರು ಬಿಟ್ರಂತೆ ರಾತ್ರಿನಲ್ಲಿ. ಸೊ ಅವಾಗ ಡೆತ್ ಆಗುತ್ತೆ, ಒಂದು 2-3 ಡೆತ್ ಆಗುತ್ತೆ. ನನಗೆ ಸರಿಯಾದ ಮಾಹಿತಿ ಇಲ್ಲ, ಬಟ್ ಅಲ್ಲಿ ತಿಳ್ಕೊಂಡೆ ನಾನು. ಸೊ ಅದಾದಮೇಲೆ ಏನಾಯಿತು, ಮೊದಲೇ ಫಾರೆಸ್ಟ್ ಅಫಿಷಿಯಲ್ಸ್ ಮಾತ್ರ ಆರ್ಗನೈಸ್ ಮಾಡುವಂಥವ್ರು. ಸೊ ಈಗ ಫೈರ್ ಬ್ರಿಗೇಡು, ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರೂ ಇರ್ತಾರೆ ಇಲ್ಲಿ. ಸೊ ಬನ್ನಿ ಆ ಕಡೆ ಹೋಗೋಣ. ನೋಡಿ, ಈ ಕಲ್ಲುಗಳ ಮೇಲೆ ನಡ್ಕೊಂಡು ಹೋಗೋದು ಇದೆಯಲ್ಲ, ಈ ಫ್ಲ್ಯಾಟ್ ಇದ್ದರೆ ಪರವಾಗಿಲ್ಲ. ಇದೇ ನೀರಲ್ಲಿದ್ದರೆ ಪಾಚಿ ಕಟ್ಬಿಟ್ಟಿರತ್ತೆ, ಜಾರತ್ತೆ. ಇನ್ನೊಂದಂತೂ ಬ್ಲೇಡ್ ಇದ್ದಂಗೆ ಇರ್ತವೆ ಎಡ್ಜ್ಗಳು. ನೋಡಿ, ಈ ಥರ ಕಲ್ಲುಗಳೇನಿದೆ, ಇದು ಬ್ಲೇಡ್ ಎಡ್ಜ್ ಇದ್ದಂಗೆ ಇರತ್ತೆ. ಇದ್ರ ಮೇಲೆ ಕಾಲಿಟ್ಬಿಟ್ರಂತೂ ಅದೇನೋ ಹೇಳ್ತಾರೆ ನೋಡಿ, ಆಹಾ ಪರಂ ಸುಖ ಅಂತ ಹಂಗೆ ಆಗ್ಬಿಡತ್ತೆ. ನೋಡಿ, ಆ ಕಡೆ ಏನು ದಾರ ಕಟ್ಟಿದ್ರು, ಆ ಕಡೆಯಿಂದನೂ ಒಂದಷ್ಟು ಜನ ಬರ್ತಾ ಇದ್ದಾರೆ. ಡಿಪಾರ್ಟ್ಮೆಂಟಿಂದನಾ? ಫೈರ್ ಬ್ರಿಗೇಡ್, ಫೈರ್ ವಾಲಂಟಿಯರ್ಸ್. ಥ್ಯಾಂಕ್ ಯು. ಇಲ್ಲಿದೆ ನೋಡಿ ಕ್ರೌಡ್, ದಾಟುವಂಥ ಜನಸಂಖ್ಯೆ. ನಾ ಆ ಕಡೆ ಹೋದರೆ ನೋಡಿ, ಈ ಕಡೆಲ್ಲ ತುಂಬ ಜನ ಕ್ಯಾಂಪ್ಗಳು ಮಾಡ್ಕೊಂಬಿಟ್ಟಿದ್ದಾರೆ. ಗಿಲ್ಲಿ ಅಲ್ಲಪ್ಪ, ಮಾದಪ್ಪ ಅನ್ನಪ್ಪ. ಗಿಲ್ಲಿ ಅಂತೀಯಲ್ಲ ನೀನು. ಉಗೇ ಉಗೇ. ಗಿಲ್ಲಿ ಅಲ್ಲಪ್ಪ, ಮಾದಪ್ಪ ಅನ್ನಪ್ಪ. ಗಿಲ್ಲಿ ಅಂತೀಯಲ್ಲ ನೀನು. ಉಗೇ ಉಗೇ. ನೋಡಿ, ಇಲ್ಲಿ ವಾಟರ್ ಡೆಪ್ತ್ ಸ್ವಲ್ಪ ಜಾಸ್ತಿ ಇದೆ. ಸೊ ಹಾಗಾಗಿ ಇಲ್ಲಿ ಬರೋದು ನಿಧಾನ ಆಗತ್ತೆ ಜನ. ಇಲ್ಲೊಂದು ಚೂರು ವಾಟರ್ ಡೆಪ್ತ್ ಇದೆ. ಈ ಕಡೆ ಬನ್ನಿ, ಹಗ್ಗ ಹಿಡ್ಕೊಂಡು ಬನ್ನಿ. ನೋಡಿ, ಸುಮಾರು ಅಲ್ಲಿಂದ ದಾಟ್ಕೊಂಡು ಬಂದಮೇಲೆ ಈ ಕಡೆ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಆ ಕಡೆಗಿನ. ಇವತ್ತು ಆ್ಯಕ್ಚುಲಿ ಕಮ್ಮಿ ಅಂತಾರೆ. ಈ ಕಮ್ಮಿ ಇರೋ ಜನನೇ ಇಷ್ಟಿದ್ದಾರೆ. ನಿನ್ನೆ ಪೀಕಲ್ಲಿ 10ನೇ ತಾರೀಕಲ್ಲಿ ಇನ್ನೆಷ್ಟು ಜನ ಇದ್ರಿ ಇಲ್ಲಿ? ಮಾಡಿದ್ರೆ ಮಾದಪ್ಪನ ಕೂಗಿದ್ರೆ ಮಾಡ್ಬೋದು. ಸುಮ್ಮನೆ ನಿಂತಿರೋರ್ನ ಮಾಡೋಕ್ಕಾಗ್ತದ? ಫ್ಯಾನ್ಸಿನ ಇದು? ಮಾದಪ್ಪನ ಕೂಗಿ. ನೋಡಿ, ಹೋಗೋರೆಲ್ಲ ಆ ಕಡೆ ಹೋಗ್ತಾ ಇದ್ದಾರೆ. ನೋಡಿ, ಈ ಕಡೆ ಒಂದು ಕಡೆ ಹಗ್ಗ ಕಟ್ಟಿದ್ದಾರೆ. ಬನ್ನಿ, ಯಾವ ಪಾಯಿಂಟು ತೋರಿಸ್ತೀನಿ. ಹಬ್ಬ ಇದ್ದಂಗೆ ಇದೆಲ್ಲ ನೋಡ್ಲಿಕ್ಕೆ ಬಿಡಿ. ಇಷ್ಟು ಜನ ನಾವು ಜೀವನದಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಮಾದಪ್ಪಂದು. ಈ ಕಡೆನೂ ಎಲ್ಲ
ಊಟದ ವ್ಯವಸ್ಥೆ, ಅರವಂಟಿಕೆಗಳು. ಎಲ್ಲಿಯವ್ರು ಇದು ಮಾಡ್ತಾ ಇರೋದು? ಬಿಡದಿಯವರಾ? ಓಕೆ. ಎಷ್ಟು ವರ್ಷದಿಂದ ಮಾಡೋದು ಇದೆಲ್ಲ? ಯಾಕೊಂದು ತಲೆ ಹೋಗಿಸ್ಕೊಂಡು ಅವನೇ. ನೋಡಿ ಇಲ್ಲೊಂದು ಕಡೆ ಕಟ್ಟಿದ್ದಾರೆ ದಾರಾನ. ನಾನು ಬಂದಿದ್ದು ಆ್ಯಕ್ಚುಲಿ ಅಲ್ಲಿ, ಇದು ಈ ಕಡೆ ದಾರ ಕಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿನ ಈ ಕಡೆ ನಡೀತಾ ಇರೋವಂಥ ಅರವಂಟಿಕೆಗಳು, ಭಕ್ತಾದಿಗಳಿಗೆ ಈ ಕಡೆ ಮಾಡೋವಂಥದ್ದು. ಅಡುಗೆ ಮಾಡಿ ಇಷ್ಟು ದೊಡ್ಡ ದೊಡ್ಡ ಪಾತ್ರೆನೆಲ್ಲ ಇಲ್ಲಿಗೆ ಸಾಗಿಸಿ ನೋಡಿ, ಇಲ್ಲಿ ಪವರ್ಗೋಸ್ಕರ ಪಾಪ ಜನರೇಟ್ರು, ಈವನ್ ಜನರೇಟ್ರು ಕೂಡ ಸಾಗಿಸ್ಕೊಂಡು ಬಂದಿದ್ದಾರೆ ನೋಡಿ. ಅಲ್ಲಿಂದ ಹೊಳೆ ದಾಟ್ಕೊಂಡು ಬಂದಮೇಲೆ ನೆಕ್ಸ್ಟು ಮಾದಪ್ಪನ ಬೆಟ್ಟಕ್ಕೆ ಈ ಕಡೆ ಸಾಗುವಂಥವ್ರು. ನಡ್ಕೊಂಡು ಬಂದು ಸುಸ್ತಾಗಿರ್ತಾರೆ. ಎಲ್ಲಿ ಜಾಗ ಸಿಗುತ್ತೆ ಪಾಪ, ಎಲ್ಲೆಲ್ಲಿ ನೆರಳು ಸಿಗುತ್ತೆ ಅಲ್ಲಿ ಟಾರ್ಪಾಲ್ಗಳು ತೊಗೊಳ್ತಾರೆ, ಹಾಸ್ಕೊಳ್ತಾರೆ, ಮಲಗ್ತಾರೆ. ನೋಡಿ ಈ ಕಡೆ ಮುಂದಕ್ಕೆ ನಡೆದು ರೆಸ್ಟ್ ಆಗಿ ಊಟ ತಿಂಡಿ ಎಲ್ಲ ಆದಮೇಲೆ ನೋಡಿ ಈ ಕಡೆ ಹೊರಡ್ತಾರೆ. ನೋಡಿ ಈ ಕಡೆ ಹೊರಡ್ತಾ ಇದ್ದಾರೆ ನಡ್ಕೊಂಡು. ಗೊತ್ತಿಲ್ಲ ಒಟ್ನ ಇನ್ನೂ ಎಷ್ಟು ನಡಿಬೇಕಾಗುತ್ತೆ ಮಾದೇಶ್ವರನ ಬೆಟ್ಟಕ್ಕೆ? ಇಲ್ಲಿಂದ ಇಲ್ಲಿ ಒಳಗಡೆ ದಾರಿ ಆದ್ರೂ 80 ಕಿಲೋಮೀಟರ್ ನಡಿಬೇಕು. ಆ್ಯಕ್ಚುಲಿ ತುಂಬ ಮುಂಚೆ ಎಲ್ಲ ಬೊಮ್ಮಸಂದ್ರ ತನಕ ಬರ್ತಾ ಇದ್ವಿ. ಫಸ್ಟ್ ಟೈಮು ಹೊಳೆಯನ್ನು ದಾಟಿ ಈ ಕಡೆ ಭಾಗ ಬಂದಿರೋವಂಥದ್ದು. ಈ ಕಡೆ ನನ್ನ ಜೀವಿತಾವಧಿನಲ್ಲಿ ಇದೇ ಫಸ್ಟ್ ಟೈಮ್ ಈ ಕಡೆ ಬಂದಿರೋವಂಥದ್ದು, ಹೊಳೆ ದಾಟಿ. ಹೊಳೆ ದಾಟೋದಕ್ಕೆ ತುಂಬ ಜನ ಏನಿದೆ ಹೊಳೆ ದಾಟೋದು ಅಂದ್ಕೊಂಡ್ಬೇಡಿ, ತುಂಬ ಕಷ್ಟ ಇದೆ. ನೀರು ಕಮ್ಮಿ ಇದ್ದರೂ ಕೂಡ ಆ ಕಲ್ಲುಗಳ ಮೇಲೆ ನಡೆಯೋದಿದೆಯಲ್ಲ, ಆ ಕಲ್ಲುಗಳು ಜಾರುವಂಥದ್ದು, ಆ ಚೂಪಾಗ್ಬಿಡುತ್ತೆ, ಚಾಕು ಥರ ಇರುತ್ತೆ ಎಡ್ಜಸ್ಸು, ಆ ಎಡ್ಜಸ್ ಮೇಲೆ ನಡೆಯೋದು ಭಾಳ ಕಷ್ಟ ಇದೆ. ಆ ಕಡೆ ಕಟ್ಟಿರುವಂಥದ್ದು ಎಲ್ ಶೇಪಲ್ಲಿದೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ದೂರ ನಡಿಬೇಕಾಗತ್ತೆ ಅಂತ ಏನು ಮಾಡ್ತಾರೆ, ಇದನ್ನು ಶಾರ್ಟೆಸ್ಟ್ ವೇ ಅಂತ ಹೇಳಿದ ಸೆನ್ಸ್ ಡೈರೆಕ್ಟಾಗಿ ಬರೋವಂಥದ್ದು. ಸೊ ಅದಕ್ಕೆ ಈ ಕಡೆ ಪ್ರಿಫರ್ ಮಾಡ್ತಾರೆ ತುಂಬ ಜನ. ಯಾವ ಊರಿನವರು? ನಾವು ಬೆಂಗಳೂರು ಸರ್. ಬೆಂಗಳೂರು. ಯಾವತ್ತಿಂದ ಹೊರಟ್ರಿ? ನಿನ್ನೆ ಹೊರಟ್ರಾ? ಎಲ್ಲಿ ಹಾಲ್ಟಿದ್ರಿ? ಏಳ್ಗಳ್ಳಿಲ್ಲ ಹಾಲ್ಟ್. ಓಕೆ. ಇಲ್ಲ ಹಾಲ್ಟ್ ಮಾಡಿಬಿಡ್ತೀರಾ? ಓಕೆ. ಹಾಂ ಹಾಂ. ಇಲ್ಲಿಂದ ಇನ್ನೂ ಎಷ್ಟು ದೂರ ನಡಿಬೇಕು ಬೆಟ್ಟಕ್ಕೆ ನೀವು? ಹಾಂ 90. ಇನ್ನೂ 2 ದಿವಸ ಬೇಕಾ? 3 ದಿನ. ಟ್ರಾವೆಲಿಂಗ್ ಟ್ರಕ್ಕರ್ ಅಂತ ಹೇಳಿ ಎಲ್ಲ ಇನ್ಸ್ಟಾ, ಯೂಟ್ಯೂಬು, ಫೇಸ್ಬುಕ್ ಎಲ್ಲ ಕಡೆನೂ ಇದೆ. ಓ ಯಾರಪ್ಪ? ಏನು ಡಿ ಬಾಸ್ನ ಕರ್ಕೊಂಡು ಹೋಗ್ತಾ ಇದ್ದೀರೇನಪ್ಪ? ನೋಡ್ರಿ ಇಲ್ಲಿ ದರ್ಶನ್ ಫ್ಯಾನ್ಸು. ಏನು ಡಿ ಬಾಸ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು ಮಾದಪ್ಪನ ಬೆಟ್ಟಕ್ಕೆ? ಒಳ್ಳೇದಾಗಲಿ ಅವ್ರಿಗೆ ಅಂತ. ಎಲ್ಲಿ ಅವರು? ಇದೊಂದು ಪಾಯಿಂಟಲ್ಲಿ ಮಾತ್ರ ಆಲ್ಮೋಸ್ಟ್ ಸೊಂಟದವರೆಗೂ ಬರುತ್ತೆ ನೀರು. ಸೊ ಹಾಗಾಗಿ ಸ್ವಲ್ಪ ಹಿಂಸೆ ಅನ್ಸತ್ತೆ. ನೀರಿನ ಜಾಸ್ತಿ ಇತ್ತು ಸರ್. ಗಂಟೆ ಎಲ್ಲಿ ಈ ಕಡೆಗೆಲ್ಲ ಫುಲ್ ನೀರು ಜಾಸ್ತಿ ಇತ್ತು, ಏಕ ಫುಲ್ಲು. ಈ ಸಾರಿ ಮಾತ್ರ ಕಮ್ಮಿ ಐತೆ, ಆರಾಮಾಗಿ ಬರ್ಬೋದು. ಎದೆ ಮಟ್ಟ ತನಕ ಇತ್ತು ಹೋದ್ ಸಾರಿ? ಗಂಟೆ ಬಂದಿತ್ತು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಹೆಚ್ಚು ಕಮ್ಮಿ 3 ವರ್ಷದಿಂದ ಬರ್ತಾ ಇದ್ದೀವಿ. 3 ವರ್ಷದಿಂದ. ಎಷ್ಟನೇ ವರ್ಷದ್ದು? 31. ಓಹೋ. ಎಲ್ಲಿಯವರು? 74 ನನಗೆ. 74? ಅಲ್ಲ ಎಲ್ಲಿಯವರು? ನಾವು ರಾಮನಗರದವರು. ರಾಮನಗರದವರಾ? ರಾಮನಗರದಿಂದ ಯಾವಾಗ ಹೊರಟ್ರಿ? ನಾವು ಈಗ ಏಳ್ಗಳ್ಳಿಯಿಂದ ಬಂದ. ನಾವು ಏಳ್ಗಳ್ಳಿಗೆ ಬಂದ್ಬಿಟ್ಟು ಏಳ್ಗಳ್ಳಿಯಿಂದ ನಡೀತಾ ಇದ್ದೀರಿ? ಅಲ್ಲೇನು ಸ್ವಲ್ಪ ಕೆಲಸ ಇದೆ ಸರ್. ಹಾಂ. ರಾಮನಗರದಿಂದ ತರಕಾರಿ ಕಳಿಸ್ಬೇಕಲ್ಲ. ಹಾಂ ಸರಿ ಸರಿ. ಅಲ್ಲಿಗೆ 31ನೇ ವರ್ಷ ಇದು? 31. ಆಗ್ಲಿ ನಡೀರಿ. ಈ ಸತಿ ಸೌಕರ್ಯ ಚೆನ್ನಾಗಿದೆ ಕಣಪ್ಪ ಎಲ್ಲ ಸಾರಿಗಿನ್ನ. ಯಾವ ಥರ ಸೌಕರ್ಯ ಅಂದ್ರೆ ಯಾವ ಥರ? ಅಂದ್ರೆ ನೀರು ಕಮ್ಮಿ. ಹಾಂ. ಹೋಗೋಕೆ ಸರ್ ಆಯ್ತು. ಹಗ್ಗ ಹಾಕಿದ್ದೆ. ಹಾಂ ಹಗ್ಗ ಹಾಕ್ತಾ ಇದ್ರಲ್ಲ 2-3 ವರ್ಷದಿಂದ. ಈಗ ಈ ಹೋದ ವರ್ಷದಿಂದ ಈ ಥರ ಹಗ್ಗ.
ಹಾಂ ಮೊದಲು ಮೊದಲು ಸಣ್ಣ ಹಾಂ ಇದು ಸರಿ ಹೋಯ್ತು ಅಲ್ಲಿಗೆ. ರೋಪಗ್ಗ ಹಾಂ ಒಳ್ಳೇದಾಗಲಿ. ಒಳ್ಳೆದಾಗಿ ಬರ್ತೀನಿ ಕಣಪ್ಪ. ಹಾಂ ಆಗಲಿ ನಮಸ್ಕಾರ. ಏನು ನಿಮ್ಮ ಹೆಸರು ಹೇಳಲಿಲ್ಲ? ನನ್ನ ಹೆಸರು ಕಲಾವಿದ ಅಂತ. ಕಲಾವಿದ? ನಿಜವಾದ ಹೆಸರು? ಶಿವರುದ್ರಯ್ಯ. ಶಿವರುದ್ರಯ್ಯ. ಏನು ಕಲಾವಿದ ನೀವು? ಸಿಂಗರ್ ನಾನು. ಯಾವ ಸಿಂಗರು? ಕರ್ನಾಟಕ ವಾದ್ಯಗೋಷ್ಠಿಯಲ್ಲಿ ನಾನು. ಓ ಹೌದಾ? ಮತ್ತೆ ಮಾದಪ್ಪಂಗೆ ಒಂದ್ಸರಿ ಉಗೆ ಕೂಗ್ಲೇ ಇಲ್ಲ, ಹಂಗೆ ಹೋಗ್ತಾ ಇದ್ರಿ. ಉಗೆ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ, ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು ನಗು ನಗುತ್ತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ಚೆಲುವಾದ ಗಿರಿಯವನೇ ಸ್ವಾಮಿ ಚಿನ್ನಾದ ತೇರಿನವನೇ, 77 ಮಲೆಯ ಒಡೆಯ ಎನ್ನೆ ಮಜ್ಜನದ ಪ್ರಿಯ, ಹಾಲರಬಿಯ ಮೇಲೆ ವಾಲಾಡುವ ಸ್ವಾಮಿ, ಗಂಡುಲಿಯ ಬೆನ್ನೇರಿ ಮೆರೆದಾಡುವ ಸ್ವಾಮಿ, ದೇವಾದಿ ದೇವರನ್ನೇ ಕಾಪಾಡಿದ ಸ್ವಾಮಿ, ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ, ಮಲೆಯ ಮಾದೇವ ಬಾರೋ. ಬಹಳ ಸುಂದರವಾಗಿ ಹೇಳಿದ್ರಿ, ಬಹಳ ಚೆನ್ನಾಗಿ ಹೇಳಿದ್ರಿ. ಕಲಾವಿದರಿಗೆ ಧನ್ಯವಾದಗಳು. ಮಾದಪ್ಪ ಒಳ್ಳೇದು ಮಾಡಲಿ. ಬರ್ತೀರಪ್ಪ? ಹಾಂ ಹೊರಡು ಬನ್ನಿ. ಅಂದರೆ ನೀವು ಜೊತೆನಲ್ಲಿ ರಾತ್ರಿ ನಡೆಯೋಕ್ಕೆ ಅನುಕೂಲ ಆಗಲಿ ಅಂತ ಸೋಲಾರ್ ಲೈಟ್ ಇಟ್ಕೊಂಡು ಹೋಗ್ತಾ ಇದ್ದೀರಿ. ಎಷ್ಟು ವರ್ಷದಿಂದ ನಡೀತಾ ಇದ್ದೀರಿ? 4. ಈ ಪ್ಲಾನ್ ಯಾವಾಗಿಂದ ಬಂತು ಸೋಲಾರ್ ಲೈಟ್ದು? ಈ ಸಾರಿನ ಬಂದಿದೆ. ಹೌದಾ? ದಾರಿದೀಪ ರಾತ್ರಿ ಹೊತ್ತಿಗೆ ನೈಟ್ ನಡೆದು ಬಿಡ್ತೀರಾ ಇವತ್ತು? ಆದಷ್ಟು ನಡ್ಕೊಂಡು ಹೋಗ್ತಿರ್ತೀವಿ. ಒಟ್ಟಿನಲ್ಲಿ ಮಬ್ಬಾದ್ಮೇಲೆ ಸ್ವಲ್ಪ ನಿಮಗೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಎಷ್ಟು ಅವರ್ ಬರುತ್ತಾ ಸೋಲಾರ್ ಲೈಟು? ಸೂರ್ಯ ಮುಳುಗಿದ್ರೆ ಮತ್ತೆ ಸೂರ್ಯ ಮತ್ತೆ ಉದಯಿಸೋವರೆಗೂ ಬರುತ್ತೆ. ಓ ಹೌದಾ? ಎಷ್ಟು ಸೋಲಾರ್ ಲೈಟು? ಇದು 800 ರೂಪಾಯಿ ಇದೆ. 800 ರೂಪಾಯಿ. ಎಲ್ಲಿ ತೊಗೊಂಡ್ರಿ ಹೇಳ್ಬೋದಲ್ಲ ನಮ್ಮ ವೀಕ್ಷಕರು? ನೆಕ್ಸ್ಟ್ ಮಾದಪ್ಪನ ಬೆಟ್ಟಕ್ಕೆ ಬರುವಂಥವ್ರು ನಿಮ್ಮ ಪ್ಲಾನ್ನ ಮಾಡ್ಕೊಂಡು ಬರಲಿ ಖಂಡಿತ. ಇದೆಲ್ಲ ಈ ನಮ್ಮ ರೋಡ್ಗಳಲ್ಲಿ ಹಂಸ್ಗಳಿರುತ್ತಲ್ಲ, ಹಾಂ ಗುಂಪುಗಳಲ್ಲಿ ಹಾಕಿ ಆ ಥರ ಲೈಟಾ? ಓಕೆ, ಆನ್ಲೈನಲ್ಲಿ ಸಿಗತ್ತಾ ಇದು? ಹಾಂ ಏನಂತ ಸರ್ಚ್ ಮಾಡಬೇಕು? ರೋಡ್ ಸ್ಟಟ್ಸ್ ಅಂತ ಇದು ನೋಡಿ, ರೋಡ್ ಸ್ಟಟ್ಸ್ ಅಂತ ಬರುತ್ತೆ. ನೀವು ಅದಕ್ಕೊಂದು ಸ್ಟೀಲ್ ರಾಡ್ ಹಾಕೊಂಡು ಕರ್ಟನ್ ಪೈಪ್ ಹಾಕೊಂಡು ಎತ್ಕೊಂಡು ಹೋಗ್ತಾ ಇದ್ದೀರಿ, ಹಂಗೆ ಚಾರ್ಜ್ ಆಗ್ತಾ ಇರತ್ತೆ. ನಾವು ಯಾಕಂದ್ರೆ ಟ್ರೆಕ್ಕಿಂಗ್ ಹೋಗ್ತಾ ಇರ್ತೀವಲ್ಲ. ಎಲ್ಲಿಯವ್ರು ನೀವು? ನಾವು ಹಾರೋಳಿ. ಹಾರುಳ್ಳಿಯವರಾ? ಆಗಲಿ ಸರ್. ಸುಮಾರು ಜನ ಇದ್ದಾರೆ ನಮ್ಮ ಸ್ನೇಹಿತರೆಲ್ಲ. ಎಷ್ಟು ಜನ ಇದ್ದೀರಿ? ಇಲ್ಲೊಂದು 5-6 ಜನ ಇದ್ದೀವಿ. ಓಕೆ, ಆಗಲಿ, ಒಳ್ಳೇದಾಗಲಿ. ತಮ್ಮ ಹೆಸರು? ಪ್ರಕಾಶ್ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ. ಮೆತ್ತಗೆ ಯಾಕೆ ಅವ್ರಿಗಾಗಲ್ವಾ? ಓ ಮತ್ತೆ ಇನ್ನು ಅಲ್ಲಿ ತನಕ ನಡಿಬೇಕಲ್ಲ ಅವರು? ಹಾಂ ಏನು ಪ್ಯಾರಲೈಸ್ಡಾ? ಓಕೆ ಆಗಲಿ, ಒಳ್ಳೇದು ಮಾಡಲಿ ಮಾದಪ್ಪ. ಚಿಕ್ಕ ವಯಸ್ಸಿಂದನೂ ಹಂಗೇನಾ? ಹಾಂ ಆರಾಮಾಗಿ ದಾಟಿಸಿ. ಯಾವ ಊರಿನವರು? ರಾಮನಗರ. ಓಕೆ, ಬರ್ತಾರಾ? ಜೊತೆಲೇ ಬರ್ತಾರಾ ಬೆಟ್ಟ ತನಕ ಆರಾಮಾಗೆ? ಓ ಎಷ್ಟನೇ ವರ್ಷ ಹಂಗಾರೆ? ಎಷ್ಟನೇ ವರ್ಷ ಇದೆ ಅವ್ರದ್ದು? ಯಾವ ಊರಿನವರು? ಓ ರಾಮನಗರದವರೇ ಸಿಗ್ತಾ ಇದ್ದೀರಿ ಬರೀ ಅವಾಗಿಂದ? ಎಲ್ಲ ಏಳ್ಗಳ್ಳಿಗೆ ಬಂದು ಬರ್ತಾ ಇರೋದಾ? ಆಗಲಿ, ಒಳ್ಳೇದಾಗಲಿ ಮಾದಪ್ಪ, ಒಳ್ಳೇದು ಮಾಡಲಿ. ನಿಮಗೋಸ್ಕರ ಅಲ್ಲ ಅನ್ನಿ, ಓ ಸೇವೆ. ಓಕೆ ಆಗಲಿ, ಒಳ್ಳೇದಾಗಲಿ. ಈ ಹೊಳೆನಲ್ಲಿ ಏನು ಜನ ದಾಟ್ತಾ ಇದ್ದಾರೆ, ಆ್ಯಕ್ಚುಲಿ ಒಂದು 2-3 ದಿವಸದಿಂದ ತುಂಬ ಲಕ್ಷಾಂತರ ಜನ ದಾಟಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಸುಮಾರು ಅಲ್ಲಿ ಹೇಳ್ತಾರೆ ಒಂದು 3 ಲಕ್ಷ ಜನ ಅಂತ ಹೇಳ್ತಾರೆ, ನಿನ್ನೆಯಿಂದ ಪಾಸ್ ಆದವ್ರೇ. ಸೊ ತುಂಬ ಜನ ನಾಳೆವರೆಗೂ ಬರ್ತಾ ಇರ್ತಾರೆ. ಈ ಹೊಳೆನಲ್ಲಿ ದಾಟಿರೋರೇ ಈ ಸಾರಿ ಅಷ್ಟು ಲಕ್ಷ ಜನ ಇದ್ದಾರೆ. ದಿನಕ್ರಮೇಣ ಇದು ಜನಸಂಖ್ಯೆ ಏನಿದೆ, ಬರ್ತಾ ಇರ್ತಕ್ಕಂಥ ಭಕ್ತಾದಿಗಳ ಜನಸಂದಣಿ ಏನಿದೆ, ಪ್ರತಿ ವರ್ಷ ಜಾಸ್ತಿ ಆಗ್ತಾನೆ ಇದೆ. ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಇನ್ ದ ಸೆನ್ಸ್ ಮಾದಪ್ಪನ ಭಕ್ತರು ಅಷ್ಟೇ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಫಾಲೋ ಮಾಡ್ತಾ ಇದೆಯಾ? ಯಾವ ಊರು? ಕೋಡಳ್ಳಿಯವರಾ? ಓಕೆ ಎಷ್ಟು ಜನ ಹೋಗ್ತಾ ಇದ್ದೀರಿ? ಏಯ್ ಮಾದಪ್ಪ ಅನ್ನೋ ಹೋಗ್ಬೇಕಾರೆ ಇವತ್ತು ಸಂಜೆವರೆಗೂ ಬರ್ತಾ ಇರ್ತಾರಲ್ಲ ಸರ್ ಜನ? ಇವತ್ತು ಸಂಜೆ ಎಷ್ಟೊತ್ತಿಗೆ? ಒಂದು 7 ಗಂಟೆವರೆಗೂ ಬಿಡ್ತೀರಾ ಅಷ್ಟೇನಾ? 5:30-6 ಗಂಟೆ. ಮತ್ತೆ ನಾಳೆ ಬೆಳಗ್ಗೆನೆ? ಅಂದರೆ ನಾಳೆನೂ ಬರ್ತಾರೆ ಜನ, ಬಟ್ ಇಷ್ಟೊಂದು ಫ್ಲೋ ಇರಲ್ಲ ಅಂದ್ಕೊಂಡಿದ್ದೀನಿ. ಹಾಂ ಹೌದಾ? ಯಾವ್ರನ್ನವ್ರಪ್ಪ? 700? ಓಕೆ, ಎಷ್ಟು ಜನ ಇದ್ದೀರಿ? 12 ಜನ. ಅಲ್ಲಿ ಎಷ್ಟನೇ ವರ್ಷ ಇದು?
ಎರಡನೇ ವರ್ಷ. ಎರಡನೇ ವರ್ಷ, ಒಂದು 5ನೇ ವರ್ಷ, ಇವ್ರು 2ನೇ ವರ್ಷ, 3ನೇ ವರ್ಷ, ಇವ್ರು 1ನೇ ವರ್ಷ. ಓ, ಎಲ್ಲ ಒಂದೇ ಟೀಮಾ? ಎಲ್ಲರದು ಒಂದೇ ಟೀಮ್. ಓಕೆ. ಆಗಲಿ. ನೀವು ಮಾದಪ್ಪನ್ ಮಾಡ್ತಾ ಇದ್ದೀರಲ್ವಾ, ಮಾದಪ್ಪನ್ ಮಾಡ್ಬೇಕಾದ್ರೆ ನೀನೇ ಗತಿ ಅಂತ ಅಂದ್ಬಿಟ್ರೆ ನಮ್ಮಂಥವ್ರು 1000 ಜನ ನಿಂತ್ಕೊಳ್ಳೋದು ಒಂದೇ, ಮಾದಪ್ಪ ಹಿಂಗೆ ಸುಮ್ಮನೆ ಒಂದ್ಸಾರಿ ಹಿಂಗೆ ಅನ್ನೋದು ಒಂದೇ. ಆ್ಯಕ್ಚುಲಿ ಮಾದಪ್ಪನಿಗೆ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಲಕ್ಷಾಂತರ ಜನ ಭಕ್ತರಲ್ಲಿ 2 ವರ್ಷದ 3 ವರ್ಷದ ಮಕ್ಕಳಿಂದ ಹಿಡಿದು 75 ವರ್ಷ 80 ವರ್ಷದವ್ರಿಗೂ ಪ್ರತಿಯೊಬ್ಬರು ನಡೀತಾ ಇದ್ದಾರೆ ನೋಡಿ. ಆ್ಯಕ್ಚುಲಿ ಸಿಟಿಗಳಲ್ಲಿ 70-75 ವರ್ಷದವರು ನಡಿಬೇಕಾದ್ರೇ ಭಾಳ ಕಷ್ಟ ಇರುತ್ತೆ ವಾಕಿಂಗ್ ಮಾಡೋಕ್ಕೆ. ಸೊ ಅಂಥದ್ರಲ್ಲಿ 100 ಕಿಲೋಮೀಟ್ರ್ ಬೆಂಗಳೂರಿಂದ ನಡ್ಕೊಂಡು ಬಂದು ಇಲ್ಲಿಂದ ತಿರ್ಗಾ 90 ಕಿಲೋಮೀಟ್ರು ತಿರ್ಗಾ ಇಲ್ಲಿಂದ ಹೊಳೆ ದಾಟೋ ಅಂಥದ್ದು ಎಲ್ಲ ಆ ಭಗವಂತನ ಶಕ್ತಿ ನೋಡಿ. ಈ ಪಾಯಿಂಟ್ ಇದೆಯಲ್ಲ, ಇಲ್ಲೇ ಸಿಕ್ಕಾಪಟ್ಟೆ ಕಲ್ಲುಗಳು, ನೀರಿಲ್ಲ, ಜೊತೆಗೆ ಎಲ್ಲ ಚೂಪಿಗೆ ಥರ ಬ್ಲೇಡ್ ಥರ ಕಾಲಿಟ್ಬಿಟ್ರೆ. ಆ್ಯಕ್ಚುಲಿ ಇಲ್ಲೊಬ್ರು ಕೂತ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು, ಯಾರೋ ಪರಿಚಯನೇನೋ ಮಾತಾಡ್ಸಿದ್ರು. ಇವರಿದ್ದವರು ದೇವ್ರಿಗೆ ಹೋಗ್ತಾ ಇದೆಯಾ ಅಂತ ಕೇಳಿದ್ರು ಹುಡುಗನ್ನ, ಚಂದ್ರಕ್ಕ ಅಂದ ಅವನು. ಅದಕ್ಕೆ ದೇವ್ರಿಗೆ ಹೋಗ್ತಾ ಇದೆಯಾ ಅಂತ ಇವ್ರಂದ್ರೆ, ಅವನಿದ್ದವನು ಇಲ್ಲ ಆನೆ ಇದಾವಂತೆ ನೋಡ್ಕೊಬತ್ತೀನಿ ಅಂತಂದ. ಇವರಿದ್ದವರು ಹಾಕಿ ಒಂದು ಕೆಲಸ ಮಾಡಿ ಆ ಕಡೆಯಿಂದ ಕೂತ್ಕೊಂಡ್ಬಿಡೋದ್ರ ಮೇಲೆ ಅಂತ. ಹಾಂ, ಮೂಗ್ದಾರ ಹಾಕ್ಕೊಂಡು. ಸ್ನೇಹಿತರೆ, ಆ್ಯಕ್ಚುಲಿ ನೋಡಿ, ನಾನು ಇಲ್ಲಿ ಗಾಡಿ ನಿಲ್ಲಿಸಿ ಇಲ್ಲಿಂದ ಒಂದಷ್ಟು ದೂರ ನಡ್ಕೊಂಡು ಹೋಗಿ ಹೊಳೆ ಬಂದಿದ್ದೇನೆ. ಈ ಕಡೆಗೆ ಬಂದಿದ್ದೇನೆ, ಸುಸ್ತಾದಂಗೆ ಆಯಿತು. ಮೀನ್ಸ್ ಕಲ್ಲು ಒತ್ತಿದ್ದು ತುಂಬ ಪೇಯ್ನ್ ಆಗತ್ತೆ. ಸೊ ಇನ್ನು ಮಾದಪ್ಪಂಗೆ ನಡ್ಕೊಂಡು ಹೋಗೋರಿಗೆ ಭಗವಂತನೇ ಶಕ್ತಿ ಕೊಡುವಂಥದ್ದು. ಆಮೇಲೆ ಇವಳನ್ನ ಅಲ್ಲಿ ಕೂರಿಸ್ಬಿಟ್ಟು ಹೋದ್ನ ಅಲ್ಲಿ ಹೊಳೆ ಇದ್ರ ಹತ್ರ. ಅವ್ರು ಯಾರೋ ಫಾರೆಸ್ಟ್ ಅಫಿಷಿಯಲ್ಸ್ ಬಂದು, ಯಾಕಮ್ಮ ಅವಾಗಿಂದ ಒಬ್ಬಳೆ ಕೂತಿದ್ಯಾ, ಯಾಕೆ ಏನು ಎತ್ತ ಅಂತಿಲ್ಲ. ಆ್ಯಕ್ಚುಲಿ ತುಂಬ ಜನ ಸೂಸೈಡ್ ಮಾಡ್ಕೊಳಕ್ಕೆ ಬಂದುಬಿಡ್ತಾರೆ. ಆಮೇಲೆ ಇವಳು ಹೇಳಿದ್ಮೇಲೆ ಕೆಲವಾರು ಇನ್ಸಿಡೆಂಟ್ಸ್ ಆಗತ್ತೆ ಈ ಥರ. ರವಿ ಬೆಳಗ್ಗೆ ನಮಗೆ ಇದರಲ್ಲಿ ಸಿಕ್ಕಿದ್ದ, ಎಲ್ಲಿ ಸಿಕ್ಕಿದ್ದು, ಏಳ್ಗಳ್ಳಿಲಿ ಸಿಕ್ಕಿದ್ದ. ಏಳ್ಗಳ್ಳಿಯಿಂದ ಈಗ ನಡ್ಕೊಂಡು ಹೋಗ್ತಾ ಇದ್ದೀರಿ. ಆಗಲಿ, ಎಲ್ಲ ಒಳ್ಳೇದು. ಓಟ್ ಬನ್ನಿ. ಓಟ್ ಬನ್ನಿ. ನೋಡಿ, ಇದೇ ಫೇಮಸ್ ಸಂಗಮ. ಈ ಕಡೆಯಿಂದ ಅರ್ಕಾವತಿ, ಆ ಕಡೆಯಿಂದ ಕಾವೇರಿ, ಎರಡು ಸಮ್ಮಿಲನ ಆಗುವಂಥದ್ದು ಸಂಗಮ. ತುಂಬ ಜನ ನೋಡಿರ್ತೀರ. ನಾವೀಗ ಬೊಮ್ಮಸಂದ್ರ ಹತ್ರ ಬಂದಿರೋದ್ರಿಂದ ಸುಮ್ಮನೆ ಒಂದು ಸಾರಿ ಸಂಗಮ ವಿಸಿಟ್ ಮಾಡಿದ್ವಿ ಅಷ್ಟೇ. ಇದೇ ಶನಿವಾರ ಭಾನುವಾರ ಬಂದರೆ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಕಿಕ್ಕಿರೋದು ಬಿಡ್ತಾರೆ ಜನ ಹಂಗೇನೆ. ನೋಡಿ, ಇನ್ನು ಈ ಬಿಸಿಲಲ್ಲೂ ಎಷ್ಟೊಂದು ಜನ ಬರ್ತಾ ಇದ್ದಾರೆ. ಇವತ್ತು ಸುಮಾರು ಜನ ಸ್ಟೇ ಆಗ್ತಾರೆ. ಒಟ್ಟಿನಲ್ಲಿ ಬಿಸಿಲೊತ್ತಲ್ಲೂ ಕೂಡ ದಾರಿ ಉದ್ದಕ್ಕೂ ಅಲ್ಲಲ್ಲೇ ಹಣ್ಣುಗಳು ಕೊಡುವಂಥವ್ರು, ಕಲ್ಲಂಗಡಿ ಹಣ್ಣು ಆಗಿರ್ಬೋದು, ಕಿತ್ತಳೆ ಹಣ್ಣು ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ವಾಟ್ರ್ ಬಾಟ್ಲ್ ಅಂತೂ ದಾರಿ ಉದ್ದಕ್ಕೂ ವಾಟ್ರ್ ಬಾಟ್ಲು, ಮಜ್ಜಿಗೆಗಳು, ತುಂಬ ಜನ ಆ ಥರ ಸೇವೆ ಮಾಡೋರು ಇದ್ದಾರೆ. ಆಮೇಲೆ ಅರವಣಿಕೆಗಳು, ಊಟದ ವ್ಯವಸ್ಥೆ ಮಾಡುವಂಥವ್ರು ಇದ್ದಾರೆ, ತುಂಬ ಜನ ಇದ್ದಾರೆ. ಆಮೇಲೆ ಒಬ್ರಿಗೊಬ್ರಿಗೆ ಸಹಕಾರ ಚೆನ್ನಾಗಿ ಕೊಡ್ತಾರೆ. ಈ ಮಾದಪ್ಪನ ಪರ್ಸೆಗೆ ಏನಂತಾರೆ ಇದಕ್ಕೆ, ಕಾಲ್ನಡಿಗೆಗೆ ಬಂದಂಥವ್ರಿಗೆ, ಕಾಲ್ನಡಿಗೆಗೆ ಬಂದಿರೋಂಥವ್ರಾಗಲಿ, ಯಾತ್ರೆಗೆ ನಡೀತಾ ಇರೋರಾಗಲಿ, ಇಲ್ಲಿರ್ತಕ್ಕಂಥವ್ರಾಗಲಿ, ಇಲ್ಲ ಅರವಣಿಕೆಗಳು ಮಾಡ್ತಾ ಇರೋಂಥವ್ರಾಗಲಿ, ಭಾಳ ಒಬ್ರಿಗೊಬ್ಬರು ಸಹಕಾರ ಚೆನ್ನಾಗಿ ಕೊಡ್ತಾರೆ. ಭಾಳ ಖುಷಿ ಅನ್ಸತ್ತೆ. ಆಮೇಲೆ ನಾನು ಮ್ಯಾಕ್ಸಿಮಮ್ ನೋಡಿದೆ, ನನಗೆ ಇನ್ನೊಂದು ಭಾಳ ಖುಷಿಯಾಗಿದ್ದ ವಿಚಾರ ಏನು ಅಂತ ಹೇಳಿದ್ರೆ, ಎಲ್ಲ ಕೇಸರಿ ಶಾಲೆಗಳನ್ನ ಹಾಕ್ಕೊಂಡು ಮ್ಯಾಕ್ಸಿಮಮ್ ಕೇಸರಿ ಹಾಕ್ಕೊಂಡು ಹೋಗ್ತಾರೆ. ಅದು ಭಾಳ ಖುಷಿ ಅನ್ಸತ್ತೆ. ಜೊತೆಗೆ ಇವತ್ತಿನ ಈ ಕಾಲಘಟ್ಟದಲ್ಲಿ ವೆಸ್ಟರ್ನೈಸೇಷನಲ್ಲಿ ಈ ಥರ ಯಾತ್ರೆಗಳೇನಿದೆ, ಮಾದಪ್ಪನ ಯಾತ್ರೆ ಆಗಿರ್ಬೋದು, ಧರ್ಮಸ್ಥಳಕ್ಕೆ ಹೋಗೋರಾಗಿರ್ಬೋದು, ತಿರುಪತಿಗೆ ಹೋಗೋರಾಗಿರ್ಬೋದು, ನಮ್ಮ ಪರಂಪರೆ, ನಮ್ಮ ಪದ್ಧತಿಗಳು, ನಮ್ಮ ಧರ್ಮ, ಸೊ ಇದೆಲ್ಲ ಮುಂದಿನ ಪೀಳಿಗೆಗೆ ಕರ್ಕೊಂಡು ಹೋಗುವಂಥ ಒಂದು ಆಚರಣೆಗಳಿವೆಲ್ಲ.